ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಪ್ರಚಾರದ ಅಖಾಡಕ್ಕೆ ಈಗಾಗಲೇ ಯದುವೀರ್ ಭರ್ಜರಿಯಾಗಿ ಧುಮುಕಿದ್ದಾರೆ. ಭರ್ಜರಿ ಪ್ರಚಾರವನ್ನೇ ನಡೆಸ್ತಾ ಇದ್ದಾರೆ. ಒಂದ್ ಕಡೆಗೆ ಗಮನಿಸ್ತಾ ಇದ್ದೀವಿ ನಾವು ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನ ಚುರುಕುಗೊಳಿಸಿದ್ದಾರೆ ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್. ಮೈಸೂರಿನ ಸುತ್ತೂರು ಮಠಕ್ಕೆ ಯದುವೀರ್ ಅವರು ಭೇಟಿ ಕೊಟ್ಟಿರೋದ್ರ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂತಹ ಸುತ್ತೂರು ಮಠ, ಸುತ್ತೂರು ಶ್ರೀಗಳ ಆಶೀರ್ವಾದವನ್ನ ಕೂಡ ಮೈತ್ರಿ ಅಭ್ಯರ್ಥಿ ಯದುವೀರ್ ಅವರು ಪಡ್ಕೊಂಡಿದ್ದಾರೆ. ಶ್ರೀಮಠಕ್ಕೆ ಆಗಮಿಸಿದ ಯದುವೀರ್ಗೆ ಪೂರ್ಣ ಕುಂಭದ ಸ್ವಾಗತ ಕೂಡ ಸಿಕ್ಕಿದೆ. ಯಾರು ರಾಜ ಎಂದಿದ್ದ ಸಿಎಂ ಹೇಳಿಕೆಗೆ ಯದುವೀರ್ ಜಾಣ್ಮೆಯಾಗಿ ಉತ್ತರವನ್ನ ಕೂಡ ಕೊಟ್ಟಿರುವುದು ತಿಳಿದು ಬರ್ತಾ ಇದೆ. ಇವತ್ತು ಯದುವೀರ್ ಅವರು ಮೈಸೂರು ಭಾಗದ ಅತ್ಯಂತ ಪ್ರಭಾವಿ ಮಠ ಈ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳು, ಶ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಾ. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನು ಇವತ್ತು ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಸುತ್ತೂರು ಮಠಕ್ಕೂ ಅವ್ರ ಮನೆಗೂ ಭಾಳ ಅವಿನವವಾದ ಸಂಬಂಧ, ಅದೇ ರೀತಿ ಮುಂದುವರಿಲಿ ಅಂತ ನಾವು ಇದು ಮಾಡ್ತೀವಿ. ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಶ್ರೀಗಳ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಅದ್ರ ಜೊತೆಗೆ ಅವರ ಸಲಹೆ ಮತ್ತು ಸಹಕಾರ ಇರಲಿ ಅಂತ ಕೇಳಿ. ಇಲ್ಲ 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 ಇಲ್ಲ, ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳಿರೋದು. ನಾನು ಹೇಳಿದ್ದೀನಲ್ಲಪ್ಪ, ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ, ಸಂವಿಧಾನದ ಮುಂದೆ ಅದ್ರಿಗೇನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ. ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ. ಯದುವೀರ್ ಅವರ ಪ್ರತಿಕ್ರಿಯೆ ಹೀಗೆ ಇದೆ. ಒಂದ್ ಕಡೆಗೆ ಅವ್ರ ವಿರುದ್ಧ ಕೇಳಿಬರ್ತಾ ಇರುವಂತಹ ಟೀಕೆಗಳಿಗೆ ಸಂಬಂಧಪಟ್ಟಂತೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹಾಗೆ ಪ್ರಮುಖ ಮಠಗಳಿಗೆ ಭೇಟಿ ಕೊಡೋದನ್ನ ಮುಂದುವರಿಸಿದ್ದಾರೆ. ಇವತ್ತು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೈಸೂರು ಭಾಗದ ಅತ್ಯಂತ ಪ್ರಭಾವಿ ಮಠ ಇದು. ಲಿಂಗಾಯತ ಸಮುದಾಯದ ಅತ್ಯಂತ ಪ್ರಭಾವಿ ಮಠ. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ರಾಜಕಾರಣಿಗಳು ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣನೇ ಸ್ಟ್ರೈಟ್ ಆಗಿ ಹೋಗೋದೇ ಈ ಸುತ್ತೂರು ಮಠಕ್ಕೆ. ಸೊ ಅಲ್ಲಿಗೆ ಹೋಗಿದ್ದಾರೆ, ಶ್ರೀಗಳ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಜೊತೆಗೆ ರಾಜಕೀಯ ಟೀಕೆ ಟಿಪ್ಪಣಿಗಳಿಗೆ ತಮ್ಮದೇ ಆದ ದಾಟಿಯಲ್ಲಿ ಉತ್ತರ ಕೊಡೋದ್ರ ಮೂಲಕ ತಮ್ಮದೇನಿದ್ರು ಪ್ರಚಾರದ ಕೆಲಸ, ಜೊತೆಗೆ ಗೆಲ್ಲುವಂತಹ ವಿಚಾರ ಮಾತ್ರ ನನ್ನ ಫೋಕಸ್ ಅಲ್ಲಿ ಇರೋದು ಅನ್ನೋದನ್ನ ಯದುವೀರ್ ತಿಳಿಸ್ತಾ ಇದ್ದಾರೆ.